ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ IPCL ಚಾನಲ್ಗೆ ಸ್ವಾಗತ. ನಾನು ಚೇತನ್ CK. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ SLC FA3 ಎಕ್ಸಾಮ್ಗೆ ರೂಪನಾತ್ಮಕ ಮೌಲ್ಯಮಾಪನ ಪರೀಕ್ಷೆ 3ಕ್ಕೆ ಗಣಿತ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ನೋಡೋಣ. ಈ ಒಂದು ಕ್ವಶನ್ ಪೇಪರ್ ಇಂಪಾರ್ಟೆಂಟು. ನಿಮ್ಮ FA3 ಎಕ್ಸಾಮ್ಗೆ ಈ ಒಂದು ಕ್ವಶನ್ ಪೇಪರ್ ಇಂಪಾರ್ಟೆಂಟು. ಯಾಕಂದರೆ ಇಲ್ಲಿರೋ ಪ್ಯಾಟರ್ನ್ ಕೂಡ ಸೇಮ್ ಇರ್ತದೆ ನಿಮ್ಮ FA3 ಎಕ್ಸಾಮ್ಗೆ. ಅಷ್ಟೇ ಅಲ್ಲದೆ ಕೆಲವೊಂದು ಕ್ವಶನ್ಗಳು ನಿಮ್ಮ ಎಕ್ಸಾಮಲ್ಲಿ ರಿಪೀಟ್ ಆಗ್ತವೆ. ಅರ್ಥ ಆಯ್ತಾ? ಸೊ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ, ಕೊನೆಯ ನೋಡ್ಕೊಳ್ಳಿ. ಸೊ ಇಂಪಾರ್ಟೆಂಟು ಕಡ್ಡಾಯ ನೋಡ್ಕೊಳ್ಳಿ. ಬಾಯ್ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಎಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಿದಾರ ಅಥವಾ ಚಾನಲ್ ಇನ್ಕಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮಿಸ್ ಮಾಡ್ತಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದೇ ರೀತಿ FA3 ಎಕ್ಸಾಮ್ಗೆ ಎಲ್ಲ ಎಷ್ಟು ಕ್ವಶನ್ ಪೇಪರ್ ಆಗಿರ್ಬೋದು. ಅಷ್ಟೇ ಅಲ್ಲದೆ ಈಗಾಗಲೇ ಬೋರ್ಡ್ ನಿಮಗೆ ಎಲ್ಲ ವಿಷಯಗಳ ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ. ಅವಕ್ಕೆಲ್ಲ ಕೀ ಆನ್ಸರ್ ಆಗ್ತೀವಿ. ಸೊ ಎಲ್ಲ ಕೂಡ ಆಗ್ತೀವಿ. ಅಷ್ಟೇ ಅಲ್ಲದೆ ನಿಮ್ಮ ಅನ್ವಲ್ ಎಕ್ಸಾಮ್ಗೆ ಪ್ರತಿ ನಿಮಿಷದ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಮತ್ತು ಫಿಕ್ಸ್ ಬರೋಂಥ ಪ್ರಶ್ನೆಗಳು, ಕ್ವಶನ್ ಪೇಪರ್ಗಳು ಎಲ್ಲ ವಿಡಿಯೋಗಳು A to Z ವಿಡಿಯೋಗಳು ಇದೊಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅಂತಂದರೆ ತಪ್ಪೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ಇವಾಗಲೇ ಬಂದರೆ ಮಾಡ್ಕೊಂಡು ಹೋಗಿ, ನಿಮಗೆ ಖಂಡಿತ ಗ್ಯಾರಂಟಿ ಯೂಸ್ ಆಗಿ ಆಗ್ತದೆ. ಮಾಡಿದ್ರಾ? ಹಾಗೆ ವಿಡಿಯೋ ಒಂದು ಲೈಕ್ ಇಟ್ಟು ಫ್ರೆಂಡ್ಸ್ ಶೇರ್ ಮಾಡಿ, ಒಂದು ಲೈಕ್ ಇಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಸ್ವಲ್ಪ ಅವ್ರಿಗೂ ಹೆಲ್ಪ್ ಮಾಡಿ. ಮಾಡ್ತಾರಲ್ವಾ? ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ರೂಪನಾತ್ಮಕ ಅಥವಾ ರೂಪಾತ್ಮಕ ಮೌಲ್ಯಮಾಪನ ಪರೀಕ್ಷೆ 3 FA3 ಎಕ್ಸಾಮು, ವಿಷಯ ಗಣಿತ, ತರಗತಿ 10ನೇ ತರಗತಿ, ಅಂಕಗಳು 20 ಅಂಕಗಳು ನಿಮಗೆ ಎಕ್ಸಾಮ್ ಇರ್ತದೆ. ಸೊ ಈ ವಿಡಿಯೋದಲ್ಲಿ ನಿಮಗೆ ಜಸ್ಟ್ ಕ್ವಶನ್ ಪೇಪರ್ ಹೇಳ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಆನ್ಸರ್ ಕೊಡ್ತೀನಿ. ಇವಾಗ ಜಸ್ಟ್ ಕ್ವಶನ್ ಪೇಪರ್ ನೋಡೋಣ, ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಆನ್ಸರ್ ಕೊಡ್ತೀನಿ. ಅಥವಾ ನಿಮಗೆ ಆನ್ಸರ್ ಬೇಕು ಅನ್ನೋರು ಗ್ರೂಪ್ಗೆ ಜಾಯ್ನ್ ಆಗಿ, ನಮ್ಮೊಂದು ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪು ಅಲ್ಲಿ ಜಾಯ್ನ್ ಆಗಿ, ಅಲ್ಲಿ ಆನ್ಸರ್ PDF ಹಾಕಿರ್ತೀವಿ. ಓಕೆ, ನೋಡ್ತಾ ಹೋಗೋಣ. ಒಳ್ಳೆ ನಿಮಗೆ 2 ಮಲ್ಟಿಪಲ್ ಇರ್ತವೆ, 2 ಮಲ್ಟಿಪಲ್ ಚಾಯ್ಸ್ ಇರ್ತವೆ. ಆ ಕ್ವಶನ್ ಪೇಪರನ್ನು ನೋಡಿ, ಕೆಳಗಿನ ಬಹು ಆಯ್ಕೆ ಪ್ರಶ್ನೆ ಉತ್ತರಿಸಿ. ಕ್ವಶನ್ ಪೇಪರನ್ನು 13 cos A = 12 ಆಗಿದ್ದರೆ sec A ನ ಬೆಲೆ ಯಾವುದು? ಆಪ್ಷನ್ ಕೊಟ್ಟಿದ್ದಾರೆ, ಆಪ್ಷನ್ A, ಆಪ್ಷನ್ B, ಆಪ್ಷನ್ C, ಆಪ್ಷನ್ D. ಸೊ ನಿಮಗೆ ಆನ್ಸರ್ ಗೊತ್ತಿದೆ ಕಮೆಂಟ್ ಕೂಡ ಮಾಡಿ. ಇನ್ನು ಕ್ವಶನ್ ನಂಬರ್ 2, 3.5 ಸೆಂಟಿಮೀಟರ್ ತ್ರಿಜ್ಯ ಹೊಂದಿರುವ ವೃತ್ತದಲ್ಲಿ ಸಮಾಂತರ ಸ್ಪರ್ಶಕ ರೇಖೆಗಳ ನಡುವಿನ ಅಂತರ ಕೇಳಿದರೆ ಆಪ್ಷನ್ A 7 ಸೆಂಟಿಮೀಟರ್, ಆಪ್ಷನ್ B 14 ಸೆಂಟಿಮೀಟರ್, ಆಪ್ಷನ್ C 3.5 ಸೆಂಟಿಮೀಟರ್, ಆಪ್ಷನ್ D 1.75 ಸೆಂಟಿಮೀಟರ್. ಸೊ ಆಪ್ಷನ್ 1ನೇ ಕ್ವಶನ್, 2ನೇ ಕ್ವಶನು ನಿಮಗೆ ಆನ್ಸರ್ ಗೊತ್ತಿದೆ ಕಮೆಂಟ್ ಮಾಡಿ. 1 ಅಂತ ಹಾಕಿಬಿಟ್ಟು ಯಾವುದಾದ್ರೂ ಕಮೆಂಟ್ ಮಾಡಿ, ನಂತರ 2 ಅಂತ ಹಾಕಿಬಿಟ್ಟು ಯಾವುದಾದ್ರೂ ಕಮೆಂಟ್ ಮಾಡಿ. ನೆಕ್ಸ್ಟ್ ಹೋಗೋಣ. ನಿಮಗೆ 2ನೇ ಮೇಲೆ ಬರ್ತದೆ. 2ನೇ ಮೇಲೆ ನಿಮಗೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಅಂದರೆ 1 ಅಂಕದ ಪ್ರಶ್ನೆಗಳು, ಟೋಟಲಾಗಿ 2 ಇರ್ತವೆ, 2 ಅಂಕ. ಅರ್ಥ ಆಯ್ತಾ? ಪ್ರತಿಯೊಂದಕ್ಕೂ 1 ಅಂಕ ಇರ್ತದೆ. ಪ್ರಶ್ನೆ 3, ವೃತ್ತದ ಒಂದೇ ಬಿಂದುವಿನಲ್ಲಿ ಮಾತ್ರ ಛೇದಿಸುವ ರೇಖೆಯನ್ನು ಏನೆಂದು ಕರೆಯಲಾಗುತ್ತದೆ? ನೀವು 1 ಅಂಕ ಕೇಳ್ಬೋದು, ಇಂಪಾರ್ಟೆಂಟ್ ನೋಡ್ಕೊಳ್ಳಿ, ರಿಪೀಟ್ ಆಗ್ತದೆ ಕ್ವಶನ್ಗಳು. ಅರ್ಥ ಆಯ್ತಾ? ಇನ್ನು 4ನೇ ಪ್ರಶ್ನೆ ರಿಪೀಟ್ ಆಗ್ಬೋದು, ಕ್ವಶನ್ ನೋಡ್ಕೊಳ್ಳಿ. ಚಿತ್ರದಲ್ಲಿ O ಕೇಂದ್ರವಿರುವ ವೃತ್ತದಲ್ಲಿ TP ಮತ್ತು TQ ಸ್ಪರ್ಶ ರೇಖೆಗಳು ಕೋನ POQ = 130 ಡಿಗ್ರಿ ಆದರೆ ಕೋನ PTQ ಕೋನದ ಬೆಲೆಯನ್ನು ಕಂಡುಹಿಡಿಯಿರಿ. ಏನು ಕಂಡುಹಿಡಬೇಕು? ಕೋನ PTQ ಕಂಡುಹಿಡಿಯಬೇಕು. ನೆಕ್ಸ್ಟು ಥರ್ಡ್ ಮೇಲೆ ಬರ್ತದೆ. ಥರ್ಡ್ ಮೇಲೆ ನಿಮಗೆ ಕೆಳಗಿನ ಪ್ರಶ್ನೆ ಉತ್ತರಿಸಿ. ಇವು ಬಂದ್ಬಿಟ್ಟು 2 ಅಂಕದ ಪ್ರಶ್ನೆಗಳು, ಟೋಟಲಾಗಿ 3 ಇರ್ತವೆ. ಟೋಟಲ್ ಅಂದರೆ 6 ಮಾರ್ಕ್ಸು, ಪ್ರತಿಯೊಂದಕ್ಕೂ 2 ಅಂಕ ಇರ್ತದೆ. 5ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ ಟ್ಯಾನ್ P ಮತ್ತು cos R ಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಏನು ಕೇಳಿದರೆ ಟ್ಯಾನ್ P ಮತ್ತು cos R ನ ಬೆಲೆಯನ್ನು ಕಂಡುಹಿಡಬೇಕು. ಚಿತ್ರ ನೋಡ್ಕೊಳ್ಳಿ. ಸೊ PQ 12 ಸೆಂಟಿಮೀಟರ್, PR 13 ಸೆಂಟಿಮೀಟರ್. ಇನ್ನು ನೋಡ್ಕೊಂಡ್ಬಿಟ್ಟು ಟ್ಯಾನ್ P ಮತ್ತು cos R ನ ಕಂಡುಹಿಡಬೇಕು. ಇನ್ನು 6ನೇ ಪ್ರಶ್ನೆ, ಗೋಡೆಯ ಗಡಿಯಾರದಲ್ಲಿ ನಿಮಿಷದ ಮುಳ್ಳಿನ ಉದ್ದ 18 ಸೆಂಟಿಮೀಟರ್, 35 ನಿಮಿಷಗಳಲ್ಲಿ ನಿಮಿಷದ ಮುಳ್ಳು ಉರುಳುವ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಂಪಾರ್ಟೆಂಟು. ಜಸ್ಟ್ ನಿಮಗೆ ನಂಬರ್ಸ್ ಚೇಂಜ್ ಮಾಡ್ತಾರೆ, ನಂಬರ್ಸ್ ಚೇಂಜ್ ಮಾಡ್ತಾರೆ, ಕ್ವಶನ್ ಸೇಮ್ ಕೊಡ್ತಾರೆ. ಅಷ್ಟೇ, ಕೆಲವೊಂದು ಕ್ವಶನ್ಗಳು ರಿಪೀಟ್ ಆಗ್ತವೆ. ಓಕೆ, ಅವರು ಜಸ್ಟ್ ನಂಬರ್ ಚೇಂಜ್ ಮಾಡ್ತಾರೆ, ಕ್ವಶನ್ ಸೇಮ್ ರೀತಿ ಕೊಡ್ತಾರೆ. ಎಲ್ಲ ಕ್ವಶನ್ ಹೇಳೋಕ್ಕಾಗಲ್ಲ, ಕೆಲವೊಂದು ಕ್ವಶನ್ಗಳು ರಿಪೀಟ್ ಆಗ್ತವೆ. ಓಕೆ, ನಂತರ 7ನೇದು ಬೆಲೆ ಕಂಡುಹಿಡಿಯಿರಿ. ಬೆಲೆ ಕಂಡುಹಿಡಿಯೋ ಕ್ವಶನ್ ಕೊಟ್ಟಿದ್ದಾರೆ. ಸೊ ಇದು ಕೂಡ 2 ಅಂಕ ಕೇಳ್ಬೋದು. ಇಂಪಾರ್ಟೆಂಟು. ಬೆಲೆ ಕಂಡುಹಿಡಿಯೋ ಕ್ವಶನ್ ನಿಮಗೆ ಆಲ್ಮೋಸ್ಟು ಎಲ್ಲ FA3 ಎಕ್ಸಾಮಲ್ಲಿ ಕೇಳ್ತಾರೆ, ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ನಂತರ 4ನೇನು ಕೆಳಗಿನ ಪ್ರಶ್ನೆ ಉತ್ತರಿಸಿ. ಇವುಗಳು ಬಂದ್ಬಿಟ್ಟು 3 ಪ್ರಶ್ನೆಗಳು, ಟೋಟಲಾಗಿ 2 ಇರ್ತವೆ, ಟೋಟಲಾಗಿ 6 ಮಾರ್ಕ್ಸು, ಪ್ರತಿಯೊಂದಕ್ಕೂ 3 ಅಂಕ. ಒಂದು ಸಾಧಿಸಿ ಪ್ರಶ್ನೆ ಇರ್ತದೆ, ಇನ್ನೊಂದು ಬಂದ್ಬಿಟ್ಟು ನಿಮಗೆ ಪ್ರಮೇಯ ಕೇಳ್ತಾರೆ. ಓಕೆ, ಒಂದು ಸಾಧಿಸಿ ಪ್ರಶ್ನೆ ಇರ್ತದೆ, cos A / 1 + sin A ಇದು ಕೊಡ್ತಾರೆ, ಇದೇ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಒಂದು ಸಾಧಿಸಿ ಪ್ರಶ್ನೆ 3 ಅಂಕ ಕೇಳ್ತಾರೆ. ನಂತರ 9ನೇ ಪ್ರಶ್ನೆ, ಬಾಹ್ಯ ಬಿಂದುವಿನಲ್ಲಿ ವೃತ್ತ ಕೇಳಿದ ಸ್ಪರ್ಶಗಳ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ. ಒಂದು ಪ್ರಮೇಯ ಕೇಳ್ಬೋದು. ಅರ್ಥ ಆಯ್ತಾ? ನಿಮ್ಮ ಸ್ಕೂಲಲ್ಲಿ ಕೇಳ್ಕೊಳ್ಳಿ, ಹೆಚ್ಚಾಗಿ ಪ್ರಮೇಯ ಕೂಡ ನಿಮಗೆ ಕೊಡ್ತಾರೆ. ಅರ್ಥ ಆಯ್ತಾ? 3 ಅಂಕಕ್ಕೆ ವೃತ್ತದ ಮೇಲೆ ಪ್ರಮೇಯ ಕೊಡ್ತಾರೆ. ನಿಮಗೊಂದು FA3 ಎಕ್ಸಾಮ್ ಕೊಡ್ಬೋದು, ಯಾವುದಕ್ಕೂ ನಿಮ್ಮ ಸ್ಕೂಲಲ್ಲಿ ಕೇಳ್ಕೊಳ್ಳಿ. ಅರ್ಥ ಆಯ್ತಾ? ಕ್ವಾರ್ಟರ್ ನಿಮಗೆ 3 ಅಂಕಕ್ಕೆ ಒಂದು ಪ್ರಮೇಯ ಕೊಡ್ತಾರೆ. ನಂತರ ಲಾಸ್ಟ್ ಏನು, ಕೆಳಗಿನ ಪ್ರಶ್ನೆ ಉತ್ತರಿಸಿ. 4 ಅಂಕಕ್ಕೆ ಒಂದು ಪ್ರಶ್ನೆ ಇರ್ತದೆ, 4 ಅಂಕಕ್ಕೆ ಒಂದು ಪ್ರಶ್ನೆ ಇರ್ತದೆ. ಕೆಳಗಿನ ಪ್ರಶ್ನೆ ಉತ್ತರಿಸಿ. ನೋಡಿ 10ನೇದು ನೋಡಿ, ಗೋಪುರದ ಪಾದದಿಂದ ಕಟ್ಟಡವೊಂದರ ಮೇಲ್ತುದಿಯನ್ನು ನೋಡಿದಾಗ
ಉನ್ನತ ಕೋನವು 30 ಡಿಗ್ರಿ ಮತ್ತು ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು 60 ಡಿಗ್ರಿ ಇದೆ. ಗೋಪುರದ ಎತ್ತರ 50 ಮೀಟರ್ ಇದ್ದರೆ ಕಟ್ಟಡದ ಎತ್ತರ ಕಂಡುಹಿಡಿಯಿರಿ. ಏನು ಮಾಡಬೇಕು? ಕಟ್ಟಡ ಎತ್ತರ ಕಂಡುಹಿಡಬೇಕು. ಸೊ ಇದಕ್ಕೆ ನಾವು 4 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆ, ಸೇಮ್ ಇದೇ ಕ್ವಶನ್ ಕೊಡ್ಬೋದು, ಗ್ಯಾರಂಟಿ ಹೇಳೋಕ್ಕಾಗಲ್ಲ. ಅರ್ಥ ಆಯ್ತಾ? ಸೊ 4 ಮಾರ್ಕ್ಸಿಗೆ ಪ್ರಮೇಯ ಕೂಡ ಕೊಡ್ಬೋದು. ಜಸ್ಟ್ ನಿಮಗೆ ಇದೇ ಕ್ವಶನ್ ಕೊಡ್ತಾ ಹೇಳೋಕ್ಕಾಗಲ್ಲ, ಪ್ರಮೇಯ ಕೊಡ್ಬೋದು ಅಥವಾ ನನಗೆ 3 ಪ್ರಮೇಯ ಕೊಡ್ಬೋದು. ಅರ್ಥ ಆಯ್ತಾ? ನಿಮ್ಮ ಸ್ಕೂಲಲ್ಲಿ ಕೇಳ್ಕೊಳ್ಳಿ, ನಿಮ್ಮ ಸ್ಕೂಲಲ್ಲಿ ನಿಮ್ಮ ಮ್ಯಾಥ್ಸ್ ಟೀಚರು ಯಾವ ರೀತಿ ಕೊಡ್ತಾರೆ ಅವರಲ್ಲಿ ಡಿಪೆಂಡು. ಹೆಚ್ಚಾಗಿ ಇದೇ ಪ್ಯಾಟರ್ನಲ್ಲಿ ಕೊಡ್ತಾರೆ. ಸೊ ಇದೇ ಪ್ಯಾಟರ್ನ್ ಚೆನ್ನಾಗಿ ಓದ್ಕೊಳ್ಳಿ. ಓಕೆ, ಸೊ ಅವ್ರು ಏನು ಮಾಡ್ತಾರೆ, ಕೆಲವೊಂದು ಸಲ ಕ್ವಶನ್ ಇದನ್ನೇ ಕೊಟ್ಟರೆ ಜಸ್ಟ್ ಏನು ಮಾಡ್ತಾರೆ, ನಂಬರ್ ಚೇಂಜ್ ಮಾಡ್ತಾರೆ, 30 ಡಿಗ್ರಿ 40 ಡಿಗ್ರಿ ಹಾಕ್ತಾರೆ. ಸೊ ಈ ರೀತಿ ಅರ್ಥ ಆಯ್ತಾ ಅನ್ಕೋತೀನಿ. ಈಗ ಅಲ್ಲಿ ಚಾನಲ್ ನಿಮಗೆ ಕನ್ನಡ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ, ಹಿಂದಿ ಎಲ್ಲ ಕೂಡ ಹಾಕಿರ್ತೀವಿ. ಅರ್ಥ ಆಯ್ತಾ? FA3 ಎಲ್ಲ ಕೂಡ ಹಾಕಿರ್ತೀವಿ. ಜಸ್ಟು ಟ್ರೂಸಿ KPCL ಚಾನಲ್ಗೆ ಯೂಸ್ ಮಾಡಿಬಿಟ್ಟು ನೋಡ್ಕೊಳ್ಳಿ. ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಈಗ ಯಾವ ಬೇಕು ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್.